ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈ ಚುನಾವಣೆಯ ಪ್ರಕ್ರಿಯೆ ಬಗ್ಗೆ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಈ ಸಮಿತಿ ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಕರೆದು ಮತ್ತೊಂದು ಸಭೆಯನ್ನು ನಾವು ಬೆಂಗಳೂರಿನಲ್ಲಿ ಕರಿಬೇಕಾಗಿತ್ತು. ಆದರೆ ಚುನಾವಣೆ ಘೋಷಣೆಯಾದ ಕಾರಣ ಕೂಡಲೇ ನಾನು ಮತ್ತು ನಮ್ಮ ಹಿರಿಯ ಪಕ್ಷದ ನಾಯಕರಾದ ರೇವಣ್ಣನವರು ಮತ್ತು ಆಂಜನೇಯರವರು ಇವತ್ತು ದಾವಣಗೆರೆಗೆ ಬಂದು ನಮ್ಮ ಕಾರ್ಯಕರ್ತರನ್ನ ಮತ್ತು ಪಕ್ಷದ ನಾಯಕರುಗಳನ್ನು ಭೇಟಿ ಮಾಡಿ ಅವರ ಸಂಪೂರ್ಣದ ಅಹವಾಲುಗಳನ್ನು ಕೊಟ್ಟಿದ್ದಾರೆ. ನಮಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ತಾವು ಗೆಲ್ಲಿಸಬೇಕು ಎಂಬ ಒಂದು ಹುಮ್ಮಸ್ಸಿನಿಂದ ನಮ್ಮ ಎಲ್ಲ ಪಕ್ಷದ ನಾಯಕರುಗಳು ಒಂದು ಸಭೆಯನ್ನು ಕರೆದು ಇವತ್ತೇನು ತೀರ್ಮಾನವನ್ನು ಕರೆದು ಇವತ್ತು ಈ ಸಭೆ ಅವರ ಏನೆಲ್ಲ ಒಂದು ಮನವಿಯನ್ನು ಕೊಟ್ಟಿದ್ದಾರೆ, ಅವರ ಸಲಹೆಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾನು ನಮ್ಮ ಪಕ್ಷದ ಒಂದು ಸಮಿತಿಯ ಜೊತೆ ಚರ್ಚೆಯನ್ನು ಮಾಡಿ ನಂತರ ಇದನ್ನು ನಮ್ಮ ವರಿಷ್ಠ ಮಂಡಳಿಗೆ ಇದನ್ನು ನಾವು ಮುಟ್ಟಿಸ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಸರ್, ಇದು ಒಂದು ಪಾರ್ಲಿಮೆಂಟ್ ಒಂದು ವಿಧಾನಸಭೆಯಲ್ಲಿ ಅಂತೇಳಿದ್ರೆ ಅವರ ಅನಿಸಿಕೆಗಳನ್ನು ಅವ್ರು ಹೇಳ್ಕೊಳ್ಳಿಕ್ಕೆ ಬಂದಿರ್ತಾರೆ, ಆಕಾಂಕ್ಷಿಗಳು ಬಂದಿರ್ತಾರೆ, ಅವರ ಪರವಾಗಿ ಬಂದಿರ್ತಾರೆ, ಅವರ ನಾಯಕರುಗಳಿಗೆ ಕೊಡ್ತಿ ಅಂತ ಬಂದಿರ್ತಾರಲ್ಲ, ಅವರು ಹುಮ್ಮಸ್ಸೋದು ಅಲ್ಲ. ಚುನಾವಣೆಯಲ್ಲಿ ಒಂದು ಪಕ್ಷಕ್ಕೆ ಆರ ಆದಾಗ ಇನ್ನೊಂದು ಪಕ್ಷಕ್ಕೆ ಹಾಗೆ ಆಗುತ್ತಲ್ಲ ಸರ್ ಅದರಲ್ಲಿ. ಹಾಗಾಗಿ ಅದಕ್ಕೆ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಏನು ವರಿಷ್ಠ ಮಂಡಳಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ, ಯಾವ ಅಭ್ಯರ್ಥಿನ ಆಯ್ಕೆ ಮಾಡ್ತಿರೋ ಅದಕ್ಕೆ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾವು ಅವ್ರನ್ನ ಕೇಳಿದೆವು. ಅದರಲ್ಲೆಲ್ಲ ಒಪ್ಕೊಂಡಿದ್ದಾರೆ. ಅವ್ರದ್ದು ಏನಪ್ಪ ಅಂತ ಹೇಳಿದ್ರೆ, ಸರ್ ಈ ಚುನಾವಣೆಯಲ್ಲಿ ನಮಗೊಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಚುನಾವಣೆಯಲ್ಲಿ ನಿಲ್ಲಬೇಕು, ನಾನೊಬ್ಬ ಶಾಸಕನಾಗಬೇಕು, ನಾನು ಸಂಸತ್ ಸದಸ್ಯನಾಗಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಅದನ್ನು ಅವ್ರು ಕೇಳೋದ್ರಲ್ಲಿ ತಪ್ಪು ಅಂತ ನಾವೇನು ಹೇಳೋದು, ಅದನ್ನು ಗೊಂದಲ ಅಂತ ನಾವು ಅದನ್ನು ಒಪ್ಕೊಳ್ಳೋಕ್ಕೂ ತಯಾರಿಲ್ಲ ಸರ್. ರೀತಿ ನೀತಿ ಇದು ಚುನಾವಣೆ ಅಲ್ವಾ ಸರ್? ಚುನಾವಣೆಯಲ್ಲಿ ಸಾರ್ವಜನಿಕರಾಗಿ ನಾವು ಮಾಡ್ತಾ ಇರೋದು ಶಕ್ತಿ ಪ್ರದರ್ಶನ ಮಾಡುವಂಥದ್ದು ಇಲ್ಲ ಸರ್. ಇದರಲ್ಲಿ ಇಷ್ಟು ಪತ್ರಗಳನ್ನು ಕೊಟ್ಟಿದ್ದಾರೆ ನಮಗೆ, ಇದನ್ನು ಇನ್ನೊಮ್ಮೆ ನೋಡ್ತೀವಿ ಸರ್. ಅದನ್ನು ಎಷ್ಟು ಜನ ಕೊಟ್ಟಿದ್ದಾರೆ ಸರ್ ಈ ಮನವಿನ? ಸರ್ ಇಷ್ಟು ಜನ ಕೊಟ್ಟಿದ್ದಾರೆ, ಅಂಕಿ ಸಂಖ್ಯೆ ಅಂತ ಗೊತ್ತಿಲ್ಲ ಸರ್. ಅವರವರ ಸಲಹೆಗಳನ್ನು ಅವರವರ ಸೂಚನೆಗಳನ್ನು ಅವ್ರು ಹೇಳಿದ್ದಾರೆ. ಅದನ್ನು ಅವ್ರು ಯಾಕೆ ಹೇಳಿದ್ದಾರೆ, ಯಾಕೆ ಬಿಟ್ಟಿದ್ದಾರೆ ಅಂತ ಹೇಳಿಕ್ಕೆ ನಾನು ಯಾರು ಹೇಳಿ? ಒಳ್ಳೆಯ ಪ್ರಶ್ನೆ ಕೇಳಿದ್ರೆ. ಯಾಕೆ ಅಂತ ಹೇಳಿದ್ರೆ, ನಾವು ನಾಳ್ದು ಬರಬೇಕಾಗಿತ್ತು, ಮುಂಚೆ ನಾವು ಡೇಟನ್ನು ಕೊಟ್ಟಿದ್ವಿ. ಆದರೆ ಕೂಡಲೇ ಅಸೆಂಬ್ಲಿ ಚುನಾವಣೆ ಪ್ರಕ್ರಿಯೆ ಶುರುವಾಗಿದೆ. ಚುನಾವಣೆ ಪ್ರಕ್ರಿಯೆ ನಡೀತಾ ಇರೋದ್ರಿಂದ ಅಸೆಂಬ್ಲಿಯಲ್ಲಿದೆ. ಅಸೆಂಬ್ಲಿಯಲ್ಲಿ ಶಾಸಕರು ಪ್ರಶ್ನೆಗಳನ್ನು ಕೇಳಿರ್ತಾರೆ, ಅವ್ರಿಗೆ ಉತ್ತರಗಳನ್ನು ಕೊಡಬೇಕಾಗಿರುತ್ತೆ. ಆ ಒಂದು ಇದರಿಂದ ಅವ್ರು ಬಂದಿಲ್ಲ. ಅದಕ್ಕೋಸ್ಕರ ಆ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ನಾಳೆ ಮಧ್ಯಾಹ್ನ 1:30 ಗಂಟೆಗೆ ಆ ಶಾಸಕರೊಂದಿಗೆ, ಯಾರೆಲ್ಲ ಸಮಿತಿ ಸದಸ್ಯರುಗಳೊಂದಿಗೆ ಅವರ ಒಂದು ಸಭೆಯನ್ನು ನಾನು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಾನು ಕರೆದಿದ್ದೀವಿ. ನಮ್ಗೆ ಯಾವುದೆಲ್ಲ ಒಂದು ಫೀಡ್ಬ್ಯಾಕನ್ನು ಸಿಕ್ಕಿದೆ, ಇವರು ಏನೆಲ್ಲ ಹೇಳಿದಾರಲ್ಲ, ಇದನ್ನು ಸಮಿತಿಯ ಜೊತೆ ಮತ್ತೊಮ್ಮೆ ಚರ್ಚೆ ಮಾಡ್ತೀವಿ ನಾವು. ಸರ್ ಈಗ ವರಿಷ್ಠ ಮಂಡಳಿ ಇವತ್ತನ್ನು ಮುಟ್ಟಿಸ್ತಾ ಇದ್ದೀವಿ, ಇವತ್ತು ಸಾಯಂಕಾಲ. ಅದಕ್ಕೋಸ್ಕರನೇ ಬಂದಿದ್ದೀವಿ. ವರಿಷ್ಠ ಮಂಡಳಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಸರ್. ಆಗ್ಬೋದು ಸರ್, ಖಂಡಿತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈ ಚುನಾವಣೆಯ ಪ್ರಕ್ರಿಯೆ ಬಗ್ಗೆ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಈ ಸಮಿತಿ ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಕರೆದು ಮತ್ತೊಂದು ಸಭೆಯನ್ನು ನಾವು ಬೆಂಗಳೂರಿನಲ್ಲಿ ಕರಿಬೇಕಾಗಿತ್ತು. ಆದರೆ ಚುನಾವಣೆ ಘೋಷಣೆಯಾದ ಕಾರಣ ಕೂಡಲೇ ನಾನು ಮತ್ತು ನಮ್ಮ ಹಿರಿಯ ಪಕ್ಷದ ನಾಯಕರಾದ ರೇವಣ್ಣನವರು ಮತ್ತು ಆಂಜನೇಯರವರು ಇವತ್ತು ದಾವಣಗೆರೆಗೆ ಬಂದು ನಮ್ಮ ಕಾರ್ಯಕರ್ತರನ್ನ ಮತ್ತು ಪಕ್ಷದ ನಾಯಕರುಗಳನ್ನು ಭೇಟಿ ಮಾಡಿ ಅವರ ಸಂಪೂರ್ಣದ ಅಹವಾಲುಗಳನ್ನು ಕೊಟ್ಟಿದ್ದಾರೆ. ನಮಗೆ ಇವತ್ತು ಕಾಂಗ್ರೆಸ್ ಪಕ್ಷದ